ಸೋನಿಯಾನ ನಾದ್ನಿ ಪಾರುಳ್ಗೆ ಕೈ ತುಂಬಾ ದೊಡ್ಡದಾಗಿತ್ತು. ಅದಕ್ಕೆಲ್ಲಾದ್ರೂ ಹೋಗ್ಬೇಕು ಬರ್ಬೇಕಂದ್ರೆ ಅವಳಿಗೆ ಭಯ. ಯಾವಾಗ್ಲೂ ಒಂದು ಶಾಲ್ ಹಾಕೊಂಡು ಕೈಗಳನ್ನ ಮುಚ್ಕೋತಿದ್ಲು. ಸೋನಿಯಾಗೆ ಹೊಸದಾಗಿ ಮದ್ವೆ ಆಗತ್ತೆ. ಇದನ್ನೆಲ್ಲ ಮದ್ವೆ ಆದ್ಮೇಲೆ ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಪಾರುಲ್, ನಾನು ಖೀರ್ ಮಾಡಿದೀನಿ. ಹೆಂಗ್ ಮಾಡಿದೀನಿ ಅಂತ ತಿನ್ಬಿಟ್ ಹೇಳ್ತೀಯಾ? ಅತ್ತೆ ಹೇಳಿದ್ರು ಮೊದಲನೇ ದಿನ ನೀನು ಮನೇಲಿ ಖೀರ್ ಮಾಡಮ್ಮ ಅಂತ. ನಿನ್ಗೋಸ್ಕರನೂ ತಂದಿದ್ದೀನಿ. ಇಲ್ಲ ಅತ್ಗೆ, ನನ್ಗೀಗ್ಲೇ ಬೇಡ, ನಾನು ಆಮೇಲೆ ತಿಂತೀನಿ. ಹೌದಾ, ಸರಿ, ಪರವಾಗಿಲ್ಲ, ನಾನಿಲ್ಲಿಟ್ಟೋಗ್ತೀನಿ, ಆಮೇಲೆ ತಿನ್ನು. ಪಾರುಲ್ ಯಾಕ್ ಕೈ ಹಿಂಗ್ ಮುಚ್ಕೊಂಡಿದ್ದಾಳೆ? ಪಾರುಲ್, ನಿನ್ ಕೈ ಯಾಕೆ ಮುಚ್ಕೊಂಡಿದ್ಯಾ? ನಿನ್ಗೇನಾದ್ರೂ ಏಟಾಗಿದ್ಯಾ? ಮದ್ವೆ ಸಮಯದಲ್ಲಿ ಕೂಡ ನೀನ್ ಈ ತರನೇ ಮುಚ್ಕೊಂಡಿದ್ದೆ? ಅದು ಇಲ್ಲ ಇಲ್ಲ, ಏನೂ ಆಗಿಲ್ಲ. ಸರಿ ಅದ್ಗೆ ನೀವ್ ಹೋಗಿ, ನನ್ಗೆ ತುಂಬಾ ಕೆಲ್ಸ ಇದೆ, ನಾನು ಓದ್ಬೇಕು. ಸರಿ ಆಯ್ತು, ಹೋಗ್ತೀನಿ. ಸೋನಿಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಆದ್ರೆ ಮನೇಲಿರ್ತಾಳಲ್ವಾ, ಯಾವತ್ತೋ ಒಂದಿನ ಗೊತ್ತಾಗತ್ತೆ ಅವಳಿಗೆ. ಒಂದಿನ ಅವಳು ಮಾರ್ಕೆಟಿಂದ ಮನೆಗ್ ಬರ್ತಿರುವಾಗ ಪಕ್ಕದ ಮನೆಯವರು ನಿಲ್ಲಿಸ್ತಾರೆ. ಅರೇ ಸೊಸೆ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಮತ್ತೆ ನಿನ್ನ ನಾದ್ನಿನೇ ನೋಡಿದ್ಯಾ? ಅವಳನ್ನ ನೋಡಿ ಭಯ ಪಟ್ಕೊಂಡಿಲ್ಲ ಅಲ್ವಾ? ನನ್ಗೇನೋ ಅರ್ಥ ಆಗ್ತಿಲ್ಲ ಆಂಟಿ. ನಾನೇನ್ ಹೇಳ್ತಿದ್ದೀನಂದ್ರೆ, ನಿನ್ನ ನಾದ್ನಿನ ದೊಡ್ಡ ದೊಡ್ಡ ಕೈಗಳ್ ನೋಡಿ ಭಯ ಪಟ್ಟಿಲ್ಲ ಅಲ್ವಾ? ಎಲ್ಲಾರು ಪಾಪ ತುಂಬಾ ಭಯ ಪಡ್ತಾರ ಕಣಮ್ಮ. ಪಾಪ ಯಾವಾಗ ಯಾರ್ ಕತ್ತನ ಇಸ್ಕಿ ಸಾಯಿಸ್ತಾಳೋ ಏನೋ. ನೀನು ಭದ್ರವಾಗಿರು, ನೋಡೋದಕ್ಕೆ ವಿಚಿತ್ರವಾಗಿರ್ತಾಳ ಅವಳು. ಅರೇ, ಏನ್ ಮಾತಾಡ್ತಿದ್ಯಾ ಅಕ್ಕ ನೀನು? ಸೊಸೆ ಮನೆಗ್ ಬಂದವಳೆ, ಅವಳಿಗೆ ನೀ ಮಾತ್ ಗೊತ್ತಿರಲ್ವಾ? ನೀನ್ ಯಾಕೆ ಹೇಳ್ತಿದ್ಯಾ? ಏನಮ್ಮ ಸೊಸೆ, ನಿನಗಿದು ಗೊತ್ತೇ ಇದೆ ಅಲ್ವಾ? ಆಂಟಿ, ಮನೇಲಿ ಅರ್ಜೆಂಟ್ ಕೆಲ್ಸ ಇದೆ, ನಾನ್ ಹೋಗ್ಬರ್ತೀನಿ. ಪಕ್ಕದ ಮನೆಯವ್ರು ಹೇಳಿದನ್ನ ಕೇಳಿ ಅವಳು ಸ್ವಲ್ಪ ಭಯ ಪಡ್ತಾಳೆ. ಮನೆಗ್ ಹೋಗಿ ಅವಳು ಎಲ್ಲಾ ನಿಜಾನೂ ತಿಳ್ಕೋತಾಳೆ. ಪಾರುಲ್, ದಯವಿಟ್ಟು ಅಳ್ಬೇಡ. ನಿನ್ಗ್ಯಾಕ್ ಹಿಂಗಾಯ್ತು? ಇದನ್ನೆಲ್ಲ ನೋಡ್ ನಂಗ್ ಬೇಜಾರಾಗ್ತಿದೆ. ಹೆಂಗಾಯ್ತು ಅಂತ ನನ್ಗೆ ಹೇಳು. ನಿನ್ನ ಕೈ ಯಾಕಿಷ್ಟು ಉದ್ದ ಇದೆ? ಅತ್ಗೆ, ಇವತ್ತಿಗೆ 2 ವರ್ಷದ ಮುಂಚೆ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಹಿಲ್ ಸ್ಟೇಷನ್ಸ್ಗೆ ಹೋಗಿದ್ದೆ. ಅಲ್ಗ್ ಹೋಗಷ್ಟೊತ್ತಿಗೆ ರಾತ್ರಿ ಆಗಿತ್ತು. ನಾವು ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಅರೆ ಪಾರುಲ್, ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ಅಲ್ವಾ? ಇದಕ್ ಬಗ್ಗೆ ನಿನ್ಗೆ ಏನ್ ಡೌಟ್ ಇದೆ? ಪ್ಲೀಸ್, ಸ್ಟಾಫ್ ಇದಾರಲ್ವಾ, ಅವ್ರ ಕೈಗಳು ನೋಡು ಎಷ್ಟು ಉದ್ದ ಉದ್ದ ಇದೆ ಅಂತ. ಇದನ್ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಉಚ್ಚಿ, ಅವ್ರ ಕೈಗಳೇನೋ ಆಟೋಮೆಟಿಕ್ ಆಗಿ ಲಾಂಗ್ ಆಗಿರ್ಬೋದು. ಇಲ್ಲಿಂದ ರೂಮ್ಗೆ ಹೋಗ್ಬೇಕಾಗಿಲ್ಲ, ಇಲ್ಲಿಂದ ಎಲ್ಲಾರ ಡೋರ್ ಓಪನ್ ಮಾಡ್ಬಿಡ್ಬೋದು. ಸರಿಯಾಗಿ ಹೇಳ್ದೆ ರಾಜಿನಿ, ನನಗ್ ಕೂಡ ಹಂಗೆ ಅನಿಸ್ತಿದೆ. ನಿಮ್ಮ ರೂಮಿನ ಕೀ ಹಾ ಕೊಡಿ. ಬೇಗ ಬನ್ನಿ, ತುಂಬಾ ಟಯರ್ಡ್ ಆಗ್ತಿದೆ. ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳೋಣ, ನಾಳೆ ಸುತ್ತಕ್ ಹೋಗೋಣ. ಸೋನಿಯಾತ್ಗೆ ಆ ಹೋಟೆಲ್ ತುಂಬಾನೇ ವಿಚಿತ್ರವಾಗಿತ್ತು. ಅಲ್ಲಿರೋರ್ ಕೈಗಳು ಎಲ್ಲ ಲಾಂಗ್ ಲಾಂಗ್ ಆಗಿತ್ತು. ಆದ್ರೆ ನನ್ಗೇನೋ ಅವ್ರನ್ನ ನೋಡಿದ್ರೆ ತುಂಬಾ ವಿಚಿತ್ರ ಅನಿಸ್ತಿತ್ತು, ಬಟ್ ಅವ್ರಿಗೇನೋ ಏನ್ ಅನ್ಸಿಲ್ಲ. ನನ್ಗಿನ್ನೂ ಜ್ಞಾಪಕ ಇದೆ, ನನ್ನ ಫ್ರೆಂಡ್ಸ್ ಇಬ್ರು ರಿಸೆಪ್ಷನ್ ಅಲ್ಲಿ ನಿಂತಿರೋ ಹುಡುಗಿರ್ನ ನೋಡಿ ಅವರು ನಗ್ತಾ ಇದ್ರು. ಅವರು ತುಂಬಾ ಕೋಪ ಪಟ್ಕೊಂಡ್ರು. ಆಮೇಲೆ ನಮ್ ರೂಮ್ಗೆ ನಾವು ಹೋಗಿದ ತಕ್ಷಣ ಒಂದು ಹುಡುಗ ಜ್ಯೂಸ್ ತಗೊಂಡ್ ಬಂದ. ಅರೆ ಅಣ್ಣ, ನಿಮ್ಮ ಕೈಗಳು ಇಷ್ಟೆಷ್ಟು ದೊಡ್ಡದಿದೆ ಅಲ್ವಾ? ನೀವ್ ಯಾಕೆ ರೂಮ್ವರೆಗೂ ಬರೋದು? ಅಲ್ಲಿಂದನೇ ಜ್ಯೂಸ್ ಕೊಡ್ಬೋದಲ್ವಾ? ಮೇಘ, ಹಿಂಗ್ ಮಾತಾಡ್ಬೇಡ, ದಯವಿಟ್ಟು ಬಾಯ್ ಮುಚ್ಕೋ. ಅದು ನಾವು ಜ್ಯೂಸ್ ಆರ್ಡರ್ ಮಾಡಿಲ್ವೇ? ಮೇಡಮ್, ಇದು ನಮ್ಮ ಹೋಟೆಲ್ನ ಸ್ಪೆಷಲ್ ಜ್ಯೂಸ್. ಇಲ್ಲಿಗೆ ಎಷ್ಟು ಜನ ಬರ್ತಾರೋ ಅವರು ಎಲ್ರಿಗೂ ನಮ್ಮ ಸ್ಪೆಷಲ್ ಆದ ಈ ಜ್ಯೂಸನ್ನೇ ನಾವು ಕೊಡೋದು. ಓ ಹೌದಾ? ನೋಡೋದಕ್ಕೆ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಅಣ್ಣ, ನಾವು ಕುಡಿತೀವಿ. ಆಮೇಲೆ ನಾವು ಆ ಜ್ಯೂಸ್ ಕುಡಿದ್ವಿ. ಆ ನಾರ್ಮಲ್ ಆಗಿತ್ತು ಆ ಜ್ಯೂಸ್. ಮತ್ತೆ ಆ ಜ್ಯೂಸ್ ಕುಡ್ದ ನಂತರ ಮಾರನೇ ದಿನ ನನ್ನ ಕೈಗಳಲ್ಲಿ ಒಂದು ಡಿಫ್ರೆನ್ಸ್ ನನ್ಗೆ ಕಾಣಿಸ್ತು. ಏನಾಯ್ತು ಪಾರುಲ್, ಯಾಕೆ ನಿನ್ ಕೈಗಳನ್ನ ಹಂಗ್ ನೋಡ್ಕೋತಿದ್ಯಾ ನೀನು? ನಿಮ್ಗೇನ್ ಅರ್ಥ ಆಗ್ತಿಲ್ವಾ? ನಮ್ಮ ಕೈಗಳು ತುಂಬಾ ಲಾಂಗ್ ಆಗಿದೆ ಅಂತ ನಿಮ್ಗೇನ್ ಅನ್ಸಿಲ್ವಾ? ಅರೆ ಯಾರ್, ಹೋಟೆಲಲ್ಲಿ ನಾವ್ ಎಲ್ಲಾರ್ ಕೈಗಳ ಹಂಗ್ ನೋಡಿದ್ದಕ್ಕೆ ನಿನ್ಗೆ ಹಂಗ ಅನ್ಸಿದೆ ಅನ್ಸತ್ತೆ. ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡು, ನಾವು ಆಚೆ ಸುತ್ತಾಡ್ಕೊಂಬರಕ್ಕೆ ಹೋಗ್ಲೇಬೇಕಲ್ವಾ? ಅಷ್ಟೇ ಅತ್ಗೆ, ನಾವು ಅಲ್ಲಿಂದ ಬಂದ್ಬಿಟ್ವಿ. ಆಮೇಲೆ ಸ್ವಲ್ಪ ಸ್ವಲ್ಪ ನನ್ನ ಕೈ ಈ ತರ ಲಾಂಗ್ ಆಗಕ್ ಶುರುವಾಯ್ತು. ನಾನು ನನ್ನ ಫ್ರೆಂಡ್ಸ್ನ ಕೂಡ ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳ್ದೆ. ಅವ್ರ ಕೈಗಳು ಕೂಡ ಲಾಂಗ್ ಆಗಿದೆ ಅಂತ ಹೇಳಿದ್ರು. ಖಂಡಿತ ಆ ಹೋಟೆಲಲ್ಲಿ ನಾವು ಕುಡ್ದಿದ್ವಲ್ವಾ, ಆ ಒಂದು ಜ್ಯೂಸಲ್ಲಿ ಅವ್ರೇನೋ ಮಿಕ್ಸ್ ಮಾಡಿರ್ತಾರೆ ಅಂತ ನನ್ಗೆ ಖಂಡಿತ ಅನ್ಸುತ್ತೆ. ಮೇಘ ಮತ್ತೆ ರಜನಿಗೆ ಕೂಡ ಹಿಂಗೆ ಆಗಿದೆ. ಅವ್ರು ಕೂಡ ಮನೆಯಿಂದ ಆಚೆನೆ ಬರ್ತಾ ಇಲ್ಲ. ಪಾರುಲ್, ಆ ಹೋಟೆಲ್ ಬಗ್ಗೆ ನೀನ್ ತಿಳ್ಕೋಬೇಕಾಗಿತ್ತು. ಮತ್ತೆ ಆ ಹೋಟೆಲ್ ಬಗ್ಗೆ ನೀನ್ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಅರೇ ತಾಯಿ, ನಾವು ಅದನ್ನೆಲ್ಲ ಮಾಡಿದ್ವಿ. ಆದ್ರೆ ಆ ಹೋಟೆಲಲ್ಲಿ ನೋಡಿದ್ರೆ ಆ ತರ ಯಾರು ಸ್ಟಾಫ್ ಇಲ್ಲ. ಆ ಹೋಟೆಲಲ್ಲಿ ಇರೋರ್ಗೆ ಯಾರಿಗೂ ಲಾಂಗ್ ಲಾಂಗ್ ಕೈಯೂ ಇಲ್ಲ. ಪೊಲೀಸರು ಇದನ್ನ ನಂಬಲೂ ಇಲ್ಲ ಕಣೆ. ಈ ವಿಷಯ ನಡೆದಾಗಿಂದ ಪಾಪ ಅವಳು ತಲೆ ಕೆಟ್ಟೋಗಿದೆ. ಇದರಿಂದ ಅವಳು ತುಂಬಾ ಕಷ್ಟ ಅನುಭವಿಸ್ತಿದ್ದಾಳೆ. ಇದ್ರಲ್ಲಿ ಏನೋ ವಿಷಯ ಇದೆ. ಅದೇ ನನಗೆ ಸ್ವಲ್ಪ ಟೈಮ್ ಕೊಡಿ, ಏನ್ ವಿಷಯ ಅಂತ ನಾನ್ ಕಂಡಿಡಿತೀನಿ. ನನ್ನ ನಾದ್ನಿ ಈ ತರ ಬೇಜಾರಾಗಿರೋದ್ ನಾನ್ ನೋಡಕ್ಕಾಗಲ್ಲ. ಸೋನಿಯಾ ಖಂಡಿತ ನಿಜ ಏನು ಕಂಡಿಡ್ತೀನಿ ಅಂತ ಹೇಳ್ತಾಳೆ. ಮತ್ತೆ ಅವಳು ಆ ಹೋಟೆಲ್ಗೆ ಗಂಡನ್ ಜೊತೆ ಹೋಗಿ ಅಲ್ಲಿ ಅವಳು ರೂಮ್ ಅನ್ನ ಬುಕ್ ಮಾಡ್ತಾಳೆ. ಸೋನಿಯಾ, ನೀ ನಿಜಾನ ಹೇಗ್ ತಿಳ್ಕೊತೀಯಾ? ನಾವಿಬ್ರು ಒಬ್ಬಂಟಿಯಾಗಿದ್ದೀವಿ. ಇಲ್ಲಿ ತುಂಬಾ ರಿಸ್ಕ್ ಇದೆ. ನಾವು ಪೊಲೀಸ್ಗೂ ಕೂಡ ಹೇಳಲೇ ಇಲ್ಲ.
ನೀನು ಏನು ಚಿಂತೆ ಮಾಡ್ಬೇಡ, ಅರ್ಥ ಆಯ್ತಾ? ನಾನ್ ಎಲ್ಲ ಪ್ಲಾನ್ ಮಾಡಿದೀನಿ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೀನಿ. ಇಲ್ಲೇನಾದ್ರೂ ಡೌಟ್ ಬಂದ್ರೆ ಕಾಲ್ ಮಾಡ್ತೀನಿ, ಅವ್ರು ಬರ್ತಾರೆ. ನಾನ್ ನಿನ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಕೂಡ ನಮ್ಮ ನೆಕ್ಸ್ಟ್ ರೂಮ್ ಅಲ್ಲೇ ಇದ್ದಾರೆ. ಈ ವಿಷಯ ತಿಳ್ಕೊಬೇಕಂತ ಅವರು ತುಂಬಾ ದಿನ ವೆಯ್ಟ್ ಮಾಡ್ತಿದ್ರಂತೆ. ನಾನ್ ಇದ್ರ ಬಗ್ಗೆ ಹೇಳಿದ ತಕ್ಷಣ ಸರಿ ಇವತ್ ಮಾಡ್ಲೇ ಬಿಡೋಣ ಅಂತ ಅವರು ನನ್ಗೂ ಇವತ್ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಪಾರುಲ್ಗೆ ಕಾಣಿಸ್ಕೊಂಡ್ರಲ್ವಾ, ಅದೇ ಉದ್ದ ಕೈಗಳಿರೋ ಸ್ಟಾಫ್, ಅವರು ಇನ್ನ ನಮ್ ಕಣ್ಣಕ್ ಕಾಣಿಸ್ಕೊಂಡಿಲ್ಲ. ಬಾಗ್ಲತ್ರ ಯಾರೋ ಇದ್ದಾರೆ, ನಾನು ಓಪನ್ ಮಾಡ್ತೀನಿ. ನಮ್ಮ ಹೋಟೆಲ್ನ ಪರವಾಗಿ ನಿಮ್ಮಿಬ್ಬರಿಗೂ ಈ ಕೇಕ್ ಕೊಡ್ತಾ ಇದ್ದೀವಿ. ಯಾವಾಗ ಹೊಸ ಕಪಲ್ ಬರ್ತಾರೋ ನಮ್ಮ ಹೋಟೆಲ್ನ ಪರವಾಗಿ ಈ ಕೇಕ್ನ ನಾವು ಕೊಡ್ತೀವಿ. ಹೌದಾ? ತುಂಬ ಒಳ್ಳೇದಾಯ್ತು. ಥ್ಯಾಂಕ್ ಯು. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಆ ಹುಡುಗನ ಕೈಗಳು ಉದ್ದ ಆಯ್ತು, ನೀನ್ ನೋಡ್ದ್ಯಾ? ನಾನು ಅದನ್ನ ನೋಡ್ಲೇ ಇಲ್ಲ, ನಾನು ಕೇಕ್ನ ನೋಡ್ತಾ ಇದ್ದೆ. ಹೇ, ಈ ಕೇಕ್ ಇವಾಗ ನಾವು ತಿನ್ಬಾರ್ದು ಆಯ್ತಾ? ಇದನ್ನ ಅಲ್ಲೇ ಇಟ್ಬಿಟ್ಟು ಹೋಟೆಲ್ ನೋಡ್ಕೊಂಬರೋಣ ಬಾ. ಸೋನಿಯಾ ಮತ್ತೆ ಅನಿಲ್ ಆ ಕೇಕ್ ತಿನ್ನೋದಿಲ್ಲ, ಹೋಟೆಲ್ ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ಸ್ವಲ್ಪ ಸಮಯದಲ್ಲಿ ಇವರಿಬ್ರಿಗೂ ನಮ್ಮ ರೀತಿ ಉದ್ದ ಕೈ ಬಂದ್ಬಿಡುತ್ತೆ. ನಾ ಕೇಕ್ ಕೊಟ್ಟು ಬಂದಿದ್ದೇನೆ, ಅದರಲ್ಲಿ ಮಾತ್ರೆ ಇದೆ, ಇದರಿಂದ ಕೈ ಉದ್ದ ಆಗುತ್ತೆ. ಸರಿಯಾಗಿ ಮಾಡ್ದೆ. ಈ ಹೋಟೆಲಲ್ಲಿ ಈ ಉದ್ದ ಕೈಗಳಿರೋರು ರಾತ್ರಿ ಮಾತ್ರ ವರ್ಕ್ ಮಾಡ್ತಾರಂತ. ರಾತ್ರಿ ಬರೋ ಟೂರಿಸ್ಟ್ಗಳು ಎಲ್ಲಾರು ಕೈಗಳನ್ನ ಉದ್ದ ಮಾಡ್ಕೊಂಡೇ ಹೋಗ್ತಾರಂತ ಯಾರಿಗೂ ಗೊತ್ತಿಲ್ಲ. ಸೋನಿಯಾ ಫಸ್ಟೇ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿರ್ತಾಳೆ. ಇನ್ಸ್ಪೆಕ್ಟರ್ ಜೋಶಿ ಅವರ ಟೀಮ್ನ ಎಲ್ಲಾರನ್ನೂ ಕರೆಸ್ತಾರೆ. ಸ್ವಲ್ಪತ್ತಲ್ಲೇ ಹೋಟೆಲ್ ಬಗ್ಗೆ ಎಲ್ಲ ನಿಜಾನೂ ಗೊತ್ತಾಗ್ಬಿಡುತ್ತೆ. ನಮ್ಮನ್ನು ಕ್ಷಮಿಸ್ಬಿಡಿ, ನಾವು ತಪ್ಪು ಮಾಡ್ಬಿಟ್ವಿ. ಏನು ತಪ್ಪಾಯ್ತಾ? ನೀನ್ ಮಾಡಿರೋ ತಪ್ಪಿಂದ ನನ್ನ ನಾದ್ನಿ ಇವತ್ತು ಸಫರ್ ಆಗ್ತಿದ್ದಾಳೆ. ಅವಳು ಮತ್ತೆ ಅವಳ ಫ್ರೆಂಡ್ಸ್ ಇಬ್ರು ಮನೆಯಿಂದ ಆಚೆ ಬರ್ತಿಲ್ಲ, ತುಂಬಾ ಸಫರ್ ಆಗ್ತಿದ್ದಾರೆ. ನೀನ್ ಮಾಡಿರೋ ತುಂಬಾ ದೊಡ್ಡ ತಪ್ಪು. ನಾವು ಈ ರೀತಿ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಹೋಟ್ಲಲ್ಲಿ ಎಲ್ಲರೂ ಕೂಡ ಬರಬೇಕು ಅಂತ. ಉದ್ದ ಇರೋ ಕೈ ನೋಡ್ಬಿಟ್ಟು ಸುಮಾರು ಜನ ಬರ್ತಾರೆ. ಅದರಿಂದ ನಾವು ಯಾವ ರೀತಿ ಈ ರೀತಿ ಒಂದು ಮಾತ್ರೆನ ಸೃಷ್ಟಿ ಮಾಡಿದ್ವಿ. ಆದ್ರೆ ಇದು ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಮ ನೋಡಿ ಹೆದರ್ತಾ ಇದ್ದಾರೆ. ನಮ್ಮ ಹೋಟ್ಲಿಗೆ ಎಲ್ಲರೂ ಬರೋದನ್ನ ನಿಲ್ಲಿಸ್ಬಿಟ್ರು. ನಾವು ಮಾಡಿರೋ ತಪ್ಪಿಂದ ಈ ರೀತಿ ಆಯ್ತು ಅಂತ ನಮಗೆ ತುಂಬಾ ಬೇಜಾರು. ನಾವು ಮಾತ್ರ ಈ ರೀತಿ ಏನಕ್ಕಿರ್ಬೇಕು, ಎಲ್ಲರೂ ಇರ್ಲಿ ಅಂತ. ನಾವು ಹೇಗಿದೀವೋ ಇಲ್ಲಿ ಬರೋರು ಕೂಡ ಅದೇ ರೀತಿ ಆಗ್ಬೇಕು ಅಂತ ಈ ರೀತಿ ಮಾಡಿದ್ವಿ. ಈಗ ನೀವು ಜೈಲಿಗೆ ಹೋಗ್ತೀರಾ, ಈ ಹೋಟೆಲ್ ಬಂದ್ ಆಗುತ್ತೆ. ಆಗ ಅಲ್ಲಿಗೊಂದು ಮೆಜಿಷಿಯನ್ ಬರ್ತಾನೆ. ಹೆದರ್ಕೋಬೇಡಿ, ನಿಮ್ಮ ಈ ಕೈಗಳು ಸರಿಯಾಗತ್ತೆ. ಕೈನ ಉದ್ದ ಮಾಡೋ ಮಾತ್ರೆ ನಿಮ್ಮ ಹತ್ರ ಇದೆ ಅಂದ್ರೆ ನನ್ನ ಹತ್ರ ಕೈನ ಕುಳ್ಳ ಮಾಡೋ ಮಾತ್ರೆ ಇದೆ. ಆದ್ರೆ ನಾನು ಇದನ್ನ ಇವ್ರಿಗೆ ಕೊಡಲ್ಲ, ಅವರು ಅಪರಾಧಿಗಳು. ಈ ಮಾತ್ರೆಯನ್ನ ನಿಮ್ಮವರಿಗೆ ನೀವು ಕೊಡಿ, ಅವರ ಕೈ ಮೊದಲಿನಂತೆ ಆಗುತ್ತೆ. ನಾನು ಕೂಡ ಈ ಹೋಟೆಲ್ಗೆ ಈ ರಹಸ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಬಂದಿದ್ದೆ. ನನ್ನ ತಂಗಿಗೆ ಈ ರೀತಿ ಆಗಿತ್ತು, ನನ್ನ ಹತ್ರ ಈ ಮಾತ್ರೆ ಇತ್ತು, ನಾನು ಅವಳನ್ನ ಸರಿ ಮಾಡ್ದೆ. ಆದ್ರೆ ಈ ರೀತಿ ಯಾರಿಗೂ ಕೂಡ ಆಗ್ಲೇಬಾರ್ದು. ಇವರ ನಿಜ ಎಲ್ಲರ ಮುಂದೆ ಬರಬೇಕು. ಕೆಲವೊಬ್ರು ಹೀಗಿರ್ತಾರೆ, ಅವರಿಗೆ ಏನಾದ್ರೂ ಆಗ್ಬಿಟ್ರೆ ಅವರಿಗೆ ಆದ ಹಾಗೆ ಎಲ್ರಿಗೂ ಆಗ್ಬೇಕು ಅಂತ ಅನ್ಕೋತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಟೆಲ್ ಸ್ಟಾಫ್ನ ಅರೆಸ್ಟ್ ಮಾಡ್ತಾರೆ ಮತ್ತೆ ಶಾಶ್ವತವಾಗಿ ಆ ಹೋಟೆಲ್ನ ಮುಚ್ಚಿಬಿಡ್ತಾರೆ. ಜಾದುಗಾರ ಕೊಟ್ಟಿರುವ ಮಾತ್ರೆ ಹಾಕೊಂಡಿದ ತಕ್ಷಣ ಸೋನಿಯಾನ ನಾದ್ನಿ ಕೈಗಳು ನಾರ್ಮಲ್ ಆಗುತ್ತೆ. ಮೇಘ ಮತ್ತೆ ರಜನಿಗೂ ಕೂಡ ಪಾರುಲ ಮಾತ್ರೆ ಕೊಡ್ತಾಳೆ. ಅವರ ಕೈಗಳು ಕೂಡ ನಾರ್ಮಲ್ ಆಗ್ಬಿಡುತ್ತೆ. ಇವತ್ತು ಸೋನಿಯಾನ ಕಾರಣವಾಗಿ ಪಾರುಲ್ನ ಕೈಗಳು ನಾರ್ಮಲ್ ಆಗಿರುತ್ತೆ ಮತ್ತೆ ಅವಳ ಜೀವನದಲ್ಲಿ ಸಂತೋಷ ಮತ್ತೆ ಸಿಗುತ್ತೆ. ಥ್ಯಾಂಕ್ ಯು ಅತ್ತಿಗೆ, ಥ್ಯಾಂಕ್ ಯು ಸೋ ಮಚ್.